ಆಸ್ಪತ್ರೆಯ ಬೆಡ್ ಮೇಲೆ ಚಂದ್ರಶೇಖರ್ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಅವರ ಹೆಂಡತಿ ಮೀನಾಕ್ಷಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು. ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ರು, ಅವರ ಬಳಿ ಸಮಯವಿಲ್ಲ, ಈ ರಾತ್ರಿ ಉಳಿದರೆ ಅದೇ ಅದೃಷ್ಟ ಅಂತ. ಆಕೆ ಕಣ್ಣೀರಿನಿಂದ ತನ್ನ ಗಂಡನ ಬಳಿ ಕುಳಿತು ಹೇಳ್ತಾ ಇದ್ಲು, ನಿಮಗೆ ಏನಾದರೂ ಆಸೆ ಇದ್ದರೆ ಹೇಳಿ, ನಿಮ್ಮ ಎಲ್ಲ ಆಸೆನ ನಾನು ತೀರಿಸ್ತೀನಿ. ಮಕ್ಕಳು ಕೂಡ ಅಪ್ಪನ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು, ಅಪ್ಪ ನಮ್ಮನ್ನು ಬಿಟ್ಟು ಹೋಗಬೇಡಿ ಪ್ಲೀಸ್ ಅಂತ. ಆಗ ಚಂದ್ರಶೇಖರ್ ಅವರು ತನ್ನ ಹೆಂಡತಿಯ ಬಳಿ ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗಿಬಿಟ್ಟಿದ್ರು. ಚಂದ್ರಶೇಖರ್ ಅವರು ಹೇಳಿದರು, ನನ್ನ ಮೊದಲ ಹೆಂಡತಿ ಭಾಗ್ಯಾಳನ್ನು ಕರೆಸಿರಿ, ನಾನು ನನ್ನ ಕೊನೆಯ ಆಸೆಯನ್ನು ಅವಳಿಗೆ ಮಾತ್ರ ಹೇಳಬೇಕು. ಈ ಮಾತು ಕೇಳಿದ ತಕ್ಷಣ ಮೀನಾಕ್ಷಿ ಶಾಕ್ ಆಗಿಬಿಟ್ರು. ಆಕೆಯ ಹೃದಯ ಒಂದು ಕ್ಷಣ ನಿಂತು ಹೋಗಿಬಿಟ್ಟಿತು. ಮಕ್ಕಳು ಕೂಡ ಶಾಕ್ನಿಂದ ಹಾಗೆಯೇ ಬಾಯಿ ಬಿಟ್ಟುಕೊಂಡು ನೋಡ್ತಾ ಇದ್ರು. ಯಾರಿಗೂ ಅರ್ಥವೇ ಆಗಲಿಲ್ಲ, ಸಾಯುವ ಈ ಕ್ಷಣದಲ್ಲಿ ನಮ್ಮ ಅಪ್ಪ ಯಾರನ್ನ ನೋಡಬೇಕು ಅಂದುಕೊಳ್ತಾ ಇದ್ದಾರೆ ಅಂತ. ಮೀನಾಕ್ಷಿ ಯೋಚಿಸ್ತಾ ಇದ್ಲು, ಇದು ಈ ಮನುಷ್ಯನ ಕೊನೆಯ ಆಸೆಯ ಅಥವಾ ನನ್ನ ಸಂಬಂಧಕ್ಕೆ ಇವರು ಮಾಡುತ್ತಿರುವ ಅವಮಾನನ ಅಂತ. ಮೀನಾಕ್ಷಿ ಅವರು ಅಳುತ್ತಾ ಕೇಳ್ತಾರೆ, ನೀವು ಇದೇನು ಮಾತಾಡ್ತಾ ಇದ್ದೀರಾ, ನಿಮಗೆ ಏನಾದರೂ ತಲೆ ಕೆಟ್ಟಿದೆಯಾ? ಆಗ ಚಂದ್ರಶೇಖರ್ ಅವರು ಹೇಳಿದರು, ಮೀನಾಕ್ಷಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಆದರೆ ನನ್ನ ಕೊನೆಯ ಆಸೆಯನ್ನು ನಾನು ಕೇವಲ ಭಾಗ್ಯ ಹತ್ರನೇ ಹೇಳಬೇಕು. ಮೀನಾಕ್ಷಿ ಕೋಪದಿಂದ ಅವಮಾನದಿಂದ ಕುದಿಯುತ್ತಾ ಇದ್ಲು. ಇದು ಚೆನ್ನಾಗಿದೆ, ಈ ಕೊನೆಯ ಗಳಿಗೆಯಲ್ಲೂ ನೀವು ಆಕೆಯನ್ನು ನೆನೆಸಿಕೊಳ್ತಾ ಇದ್ದೀರಾ ಅಂದರೆ ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ನಾನು ಯಾರು, ಇಷ್ಟು ವರ್ಷ ನಾನು ಏನು ಮಾಡ್ತಾ ಇದ್ದೆ, ನಾನು ಕೇವಲ ಅವಶ್ಯಕತೆ ಮಾತ್ರನಾ? ನಾನು ನನ್ನ 20 ವರ್ಷ ನಿಮಗಾಗಿ ಕೊಟ್ಟು ಬಿಟ್ಟೆ. ನೀವು ಹುಷಾರಿಲ್ಲದೆ ಇದ್ದಾಗ ರಾತ್ರಿ ಹಗಲು ಎನ್ನದೆ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೆ. ಈಗ ಜೀವನದ ಈ ಕೊನೆಯ ಕ್ಷಣಗಳಲ್ಲಿ ನಿಮಗೆ ಆ ಹೆಂಗಸಿನ ನೆನಪು ಬರ್ತಾ ಇದೆಯಾ? ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗಿ ಹಾಗೆಯೇ ಕುಳಿತುಕೊಂಡಿದ್ರು. ಅತ್ತಿಗೆ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ನೀವು ಅಳಬೇಡಿ ಅಂತ ಅವರ ನಾದಿನಿ ಸಮಾಧಾನ ಮಾಡ್ತಾ ಇದ್ಲು. ಒಂದು ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನಾನು ಈ ಮನುಷ್ಯನಿಗಾಗಿ ಏನು ಮಾಡಲಿಲ್ಲ ಹೇಳಿ? ಈ ದಿನ ಈ ಮನುಷ್ಯ ನನ್ನ ಹತ್ತಿರ ಹೇಳ್ತಾ ಇದ್ದಾನೆ ನನಗೆ ಭಾಗ್ಯ ಬೇಕು ಅಂತ. ಅಷ್ಟರಲ್ಲೇ ಮಗಳು ಪ್ರಿಯಾ ಹೇಳ್ತಾಳೆ, ಅಮ್ಮ ಅಪ್ಪನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂತ. ಮೀನಾಕ್ಷಿ ಕೋಪವಾಗಿ ಹೇಳಿದ್ಲು, ಇಲ್ಲ, ನಿಮ್ಮಪ್ಪ ಚೆನ್ನಾಗಿ ಯೋಚನೆ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇವರ ಮನಸ್ಸಿನಲ್ಲಿ ಕೇವಲ ಆಕೆ ಮಾತ್ರ ಇದ್ಲು ಅನಿಸುತ್ತೆ. ನಾನು ಕೇವಲ ಇವರ ಅವಸರವಾಗಿದ್ದೆ ಅಷ್ಟೇ ಅನಿಸುತ್ತೆ. ಮೀನಾಕ್ಷಿ ಗಂಡನನ್ನು ನೋಡಿ ಈ ಮಾತನ್ನು ಕೇಳಿದಾಗ ಚಂದ್ರಶೇಖರ್ ಅವರು ತಲೆ ಆಡಿಸ್ತಾರೆ, ಹೌದು ಅನ್ನೋ ಥರ. ಆ ಒಂದು ಕ್ಷಣ ಮೀನಾಕ್ಷಿ ಅಲ್ಲೇ ಕುಸಿದು ಬಿದ್ದಿದ್ಲು. ಆಗಲೇ ಚಂದ್ರಶೇಖರ್ ಅವರು ತಮ್ಮ ಅಣ್ಣನಿಗೆ ಹೇಳ್ತಾರೆ, ಅಣ್ಣ ನೀವು ಇದೇನು ಹೇಳ್ತಾ ಇದ್ದೀರಾ? ಅತ್ತಿಗೆ ನಿಮಗಾಗಿ ಏನೆಲ್ಲ ಮಾಡಿಲ್ಲ, ಆಕೆ ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಜೊತೆ ಇದ್ದಾರೆ. ಇಂತಹ ಸಮಯದಲ್ಲಿ ಈ ರೀತಿ ನೀವು ಮಾಡೋದು ಸರಿಯಲ್ಲ. ಚಂದ್ರಶೇಖರ್ ಅವರು ಏನನ್ನೂ ಮಾತಾಡ್ತಾ ಇರಲಿಲ್ಲ, ಅವರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು ಅಷ್ಟೇ. ಸ್ವಲ್ಪ ಸಮಯದ ನಂತರ ಅವರು ಹೇಳ್ತಾರೆ, ನನಗೆ ಗೊತ್ತು ಇದು ತುಂಬ ದೊಡ್ಡ ಅನ್ಯಾಯ ಅಂತ, ಆದರೆ ಈ ಸಮಯದಲ್ಲಿ ನನಗೆ ಕೇವಲ ಭಾಗ್ಯಾಳ ಅವಶ್ಯಕತೆ ಇದೆ. ನನಗಾಗಿ ಒಂದೇ ಒಂದು ಬಾರಿ ಅವಳನ್ನು ಕರೆಸಿಬಿಡಿ ಅಂತ ಕೇಳಿಕೊಳ್ತಾ ಇದ್ರು. ಆಗಲೇ ವಿಕ್ರಮ್ ಹೇಳ್ತಾನೆ, ಚಿಕ್ಕಪ್ಪ ಈ ಭಾಗ್ಯ ಯಾರು ಅಂತ. ಅವನಿಗೆ ಹೇಗೆ ಏನು ಹೇಳಬೇಕು ಅಂತ ಯಾರಿಗೂ ಅರ್ಥವಾಗುವುದಿಲ್ಲ. ಆಗಲೇ ಮೀನಾಕ್ಷಿ ಅವರು ವ್ಯಂಗ್ಯವಾಗಿ ನಗುತ್ತಾ, ಭಾಗ್ಯ ನಿನ್ನ ತಂದೆಯ ಮೊದಲ ಹೆಂಡತಿ. 20 ವರ್ಷದ ಮುಂಚೆ ನಿನ್ನ ತಂದೆ ಆಕೆಗೆ ವಿಚ್ಛೇದನ ಕೊಟ್ಟು ಬಿಟ್ಟಿದ್ರು. ಆಕೆಯ ಬಗ್ಗೆ ಈ ಮನೆಯಲ್ಲಿ ಮಾತನಾಡಬಾರ್ದು ಅಂತ ಕೂಡ ಹೇಳಿದರು. ಆದರೆ ಈ ದಿನ ಇವರೇ ಆಕೆಯನ್ನು ನೋಡಲು ಒದ್ದಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಡುತ್ತಾರೆ. ಇದೆಲ್ಲವನ್ನ ಕೇಳಿಸಿಕೊಳ್ಳುವುದು ಅವರಿಗೂ ಕೂಡ ದೊಡ್ಡ ಶಿಕ್ಷೆ ಅಂತಿತ್ತು. ಆಗಲೇ ಪ್ರಿಯಾ ಹೇಳ್ತಾಳೆ, ಅಪ್ಪ ನೀವು ಯಾವತ್ತೂ ಹೇಳಲೇ ಇಲ್ಲ ಅವರ ಬಗ್ಗೆ, ಈಗ ಅವರು ಎಲ್ಲಿದ್ದಾರೆ? ಚಂದ್ರಶೇಖರ್ ಅವರು ಹೇಳ್ತಾರೆ, ಚಿಕ್ಕಪ್ಪನಿಗೆ ಎಲ್ಲವೂ ಗೊತ್ತು ಅಂತ. ಮೀನಾಕ್ಷಿ ಹೇಳಿದರು, ಅಂದರೆ ಇಷ್ಟು ವರ್ಷದಿಂದ ನೀವು ಆಕೆಯ ಸಂಪರ್ಕದಲ್ಲಿ ಇದ್ದೀರಾ? ಆಗಲೇ ಶಿವರಾಮ್ ಅವರು ಹೇಳ್ತಾರೆ, ಇಲ್ಲ ಇಲ್ಲ ಅತ್ತಿಗೆ, ಅಣ್ಣ ಈ 20 ವರ್ಷಗಳಲ್ಲಿ ಒಮ್ಮೆ ಕೂಡ ಆಕೆಯನ್ನು ನೋಡಲು ಇಲ್ಲ, ಮಾತಾಡಿಸಲೂ ಇಲ್ಲ. ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಮಾತ್ರ ನಮ್ಮ ಬಳಿ ಇದೆ ಅಷ್ಟೇ. ಆದರೆ ನಾವು ಯಾವತ್ತೂ ಊಹಿಸಿರಲಿಲ್ಲ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ದಿನ ಬರಬಹುದು ಅಂತ. ಮೀನಾಕ್ಷಿ ತನ್ನ ಗಂಡನ ಹತ್ತಿರ ಹೋಗಿ ಕೇಳ್ತಾಳೆ, ಈ 20 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನನ್ನ ಬೆಲೆ ಏನು? ನಿಮ್ಮ ಮನೆಯ ಕೆಲಸದವಳ ಅಥವಾ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಹೆಣ್ಣ? ಚಂದ್ರಶೇಖರ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ನೀವು ನನಗೆ ಈಗ ಸತ್ಯವನ್ನು ಹೇಳಬೇಕು, ಸತ್ಯ ತಿಳಿದುಕೊಳ್ಳುವುದು ನನ್ನ ಹಕ್ಕು. 20 ವರ್ಷದಲ್ಲಿ ನಾನು ಒಮ್ಮೆ ಕೂಡ ನನಗಾಗಿ ನಿಮ್ಮ ಹತ್ರ ಏನನ್ನೂ ಕೇಳಲಿಲ್ಲ. ನಿಮ್ಮ ಎಲ್ಲ ಮಾತುಗಳನ್ನು
ನೀವು ಹೇಳಿದಂತೆಯೇ ನಾನು ನಡೆದುಕೊಳ್ತಾ ಇದ್ದೆ. ನಿಮ್ಮ ಕುಟುಂಬವನ್ನು ನನ್ನ ಕುಟುಂಬವನ್ನಾಗಿ ನೋಡಿಕೊಂಡೆ. ಈ ದಿನ ಈ ಸ್ಥಿತಿಯಲ್ಲಿ ನೀವು ಇಂತಹ ಆಸೆಯನ್ನು ಕೇಳ್ತಾ ಇದ್ದೀರಾ. ಆಗಲೇ ಚಂದ್ರಶೇಖರ್ ಅವರು ಹೇಳ್ತಾರೆ, ಮೀನಾಕ್ಷಿ, ನೀನು ತುಂಬ ಒಳ್ಳೆಯ ಹೆಂಡತಿ, ಒಳ್ಳೆಯ ತಾಯಿ ಕೂಡ. ಆದರೆ ಅವರು ಇನ್ನೂ ಹೇಳ್ತಾ ಇರಬೇಕಾದ್ರೆ, ನಾನು ಭಾಗ್ಯ ಅಲ್ಲ ಅಷ್ಟೇ ತಾನೇ ನೀವು ಹೇಳೋದು ಅಂತ ಹೇಳ್ತಾಳೆ ಮೀನಾಕ್ಷಿ. ಮಕ್ಕಳು ತಾಯಿಯ ಬಳಿ ಬಂದು, ಅಮ್ಮ ಪ್ಲೀಸ್ ನೀವು ಅಳಬೇಡಿ ಅಂತ ಹೇಳ್ತಾ ಇದ್ರು. ಆದರೆ ಚಂದ್ರಶೇಖರ್ ಅವರು ಹೇಳ್ತಾರೆ, ತಕ್ಷಣ ಫೋನ್ ಮಾಡಿ, ನಾನು ಇನ್ನೂ ಹೆಚ್ಚು ಸಮಯ ಇರೋದಿಲ್ಲ ಅಂತ ಕೇಳ್ತಾ ಇದ್ರು. ಆಗ ಆಸ್ಪತ್ರೆಯಲ್ಲಿ ಮೌನ ಆವರಿಸಿತ್ತು. ಶಿವರಾಮ್ ಅವರು ತಮ್ಮ ಡೈರಿಯಿಂದ ಭಾಗ್ಯ ಅವರ ನಂಬರನ್ನು ಹುಡುಕ್ತಾ ಇದ್ರು. ಎಲ್ಲರ ಮನಸ್ಸಿನಲ್ಲಿಯೂ ಒಂದೇ ಒಂದು ಪ್ರಶ್ನೆ, ಆಕೆ ಇಲ್ಲಿಗೆ ಬರ್ತಾಳಾ? ಒಂದು ವೇಳೆ ಬಂದರೆ ಮುಂದೆ ಏನಾಗ್ಬೋದು ಅಂತ. ಶಿವರಾಮ್ರವರು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಭಾಗ್ಯಗೆ ಫೋನ್ ಮಾಡ್ತಾರೆ. ಫೋನ್ ಸ್ಪೀಕರ್ನಲ್ಲಿ ಇತ್ತು. ಆ ಕಡೆಯಿಂದ ಹಲೋ ಅಂದಾಗ ಶಿವರಾಮ್ ಹೇಳ್ತಾರೆ, ಭಾಗ್ಯ, ನಾನು ಶಿವರಾಮ್, ಚಂದ್ರಶೇಖರ್ ಅವರ ತಮ್ಮ. ಭಾಗ್ಯ ಅವರು ಹೇಳಿದರು, ಗೊತ್ತಾಯಿತು ಹೇಳಿ. 20 ವರ್ಷಗಳ ನಂತರ ನೀವು ನನ್ನನ್ನು ಯಾಕೆ ನೆನೆಸಿಕೊಂಡಿದ್ದೀರಾ? ಶಿವರಾಮ್ ಅವರು ಎಷ್ಟು ದುಃಖದಿಂದ ಹೇಳಿದರು. ಭಾಗ್ಯ, ಚಂದ್ರಶೇಖರ್ ಅವರ ಆರೋಗ್ಯ ತುಂಬ ಕ್ಷೀಣಿಸಿದೆ. ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ ಈ ರಾತ್ರಿ ಕಳೆಯುವುದು ಕಷ್ಟ ಅಂತ. ಈಗ ಭಾಗ್ಯ ಕೇಳ್ತಾರೆ, ನೀವು ಈ ವಿಷಯ ನನಗೆ ತಿಳಿಸಲು ಫೋನ್ ಮಾಡಿದ್ರಾ? ಶಿವರಾಮ್ ಅವರು ತಕ್ಷಣ ಹೇಳ್ತಾರೆ, ಇಲ್ಲ, ನಾನು ಅದಕ್ಕಾಗಿ ನಿನಗೆ ಫೋನ್ ಮಾಡಲಿಲ್ಲ. ಅಣ್ಣನ ಒಂದು ಕೊನೆಯ ಆಸೆ ಇದೆ. ಏನು ಕೊನೆಯ ಆಸೆನಾ ಎಂದು ಭಾಗ್ಯ ಎಷ್ಟು ಆಶ್ಚರ್ಯವಾಗಿ ಕೇಳ್ತಾಳೆ. ಅಣ್ಣ ತನ್ನ ಕೊನೆಯ ಆಸೆಯನ್ನು ನಿನ್ನ ಬಳಿ ಹೇಳಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀನು ಅವರ ಹತ್ತಿರ ಇರಬೇಕಂತೆ. ಅಲ್ಲೇ ನಿಂತು ಇದೆಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದ ಮೀನಾಕ್ಷಿ ಹಾಗೆ ಎದುರು ನೋಡ್ತಾ ಇದ್ಲು. ಭಾಗ್ಯ ಏನು ಹೇಳ್ಬೋದು ಅಂದಾಗ ಆಗಲೇ ಚಂದ್ರಶೇಖರ್ ಅವರು ಹೇಳ್ತಾರೆ, ಬೇಗ ಮಾಡು, ನನ್ನ ಉಸಿರು ನಿಂತು ಹೋಗ್ತಾ ಇದೆ ಅಂತ. ಸ್ವಲ್ಪ ಸಮಯ ಸುಮ್ಮನಿದ್ದ ಭಾಗ್ಯ ಅವರು ನಂತರ ಹೇಳಿದರು, ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? 20 ವರ್ಷ ಕಳೆದು ಹೋಯಿತು. ಅವರು ನನ್ನನ್ನು ತಮ್ಮ ಜೀವನದಿಂದ ಹೊರಹಾಕಿದರು. ಈ ದಿನ ಅವರಿಗೆ ಒಂದು ತುಂಬು ಕುಟುಂಬವಿದೆ. ಅವರ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ. ಆ ರೀತಿ ಇರಬೇಕಾದರೆ ಅವರಿಗೆ ನನ್ನ ಅವಶ್ಯಕತೆ ಏನಿದೆ? ಶಿವರಾಮ್ ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು. ಅದು ನನಗೂ ಕೂಡ ಗೊತ್ತಿಲ್ಲ ಭಾಗ್ಯ, ನಾವು ಕೂಡ ಕೇಳಿ ನೋಡಿದ್ವಿ. ಆದರೆ ಅವರು ನಮ್ಮ ಬಳಿ ಏನನ್ನೂ ಹೇಳಲಿಲ್ಲ. ಸಾವಿನ ಅಂಚಿನಲ್ಲಿ ಇರುವ ವ್ಯಕ್ತಿಯ ಕೊನೆಯ ಆಸೆ ಇದು. ಅಣ್ಣ ನಿನಗಾಗಿ ಕಾಯ್ತಾ ಇದ್ದಾರೆ. ನೀನು ಒಂದೇ ಒಂದು ಸಾರಿ ಇಲ್ಲಿಗೆ ಬರಬೇಕು. ಆಗ ಭಾಗ್ಯ ಅವರು ಹೇಳ್ತಾರೆ, ನನಗೆ ಸ್ವಲ್ಪ ಸಮಯ ಕೊಡಿ ಯೋಚಿಸಲು. ಫೋನ್ ಕಟ್ ಮಾಡಿದ ಮೇಲೆ ಆಗಲೇ ಚಂದ್ರಶೇಖರ್ ಹೇಳ್ತಾರೆ, ನನ್ನ ಭಾಗ್ಯ ಖಂಡಿತ ಬರ್ತಾಳೆ. ನನ್ನ ಮನಸ್ಸು ಹೇಳ್ತಾ ಇದೆ ಭಾಗ್ಯ ನನ್ನನ್ನು ನೋಡಲು ಖಂಡಿತ ಬಂದೇ ಬರ್ತಾಳೆ ಅಂತ. ಭಾಗ್ಯ ತನ್ನ ಮನೆಯಲ್ಲಿ ನಿಂತುಕೊಂಡು ಯೋಚಿಸ್ತಾ ಇದ್ಲು. ಈಗ ಆಕೆಗೆ ಎಲ್ಲ ನೆನಪುಗಳು ಬರ್ತಿದ್ವು. ಭಾಗ್ಯ ಅವರಿಗೆ ಸುಮಾರು 26 ವರ್ಷ ಇದ್ದಾಗ ಚಂದ್ರಶೇಖರ್ ಅವರು ಆಕೆಯ ಕೈಗೆ ಡೈವರ್ಸ್ ಪೇಪರನ್ನು ಕೊಟ್ಟಿದ್ದರು. ಅವರ ಮದುವೆಯಾಗಿ ಕೇವಲ ಇನ್ನೂ 10 ವರ್ಷನೇ ಆಗಿತ್ತು. ಚಂದ್ರಶೇಖರ್ ಅವರು ಎಷ್ಟು ಕಠಿಣವಾಗಿ ಹೇಳಿದರು, ನಾನು ಈಗ ಮೀನಾಕ್ಷಿಯನ್ನು ಪ್ರೀತಿಸ್ತಾ ಇದ್ದೇನೆ. ಭಾಗ್ಯ ತನ್ನ ಗಂಡನ ಕಾಲ ಮೇಲೆ ಬಿದ್ದು ಬೇಡಿಕೊಳ್ತಾ ಇದ್ಲು. ಎಷ್ಟೋ ವಿಧದಲ್ಲಿ ಕೇಳಿಕೊಳ್ತಾ ಇದ್ದರು. ಆದರೆ ಚಂದ್ರಶೇಖರ್ ಅವರು ಮಾತ್ರ ಆಕೆಯ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವರು ಕಠಿಣವಾಗಿ ಹೇಳಿದರು, ನಮ್ಮ ಸಂಬಂಧದಲ್ಲಿ ಏನೂ ಉಳಿದಿಲ್ಲ, ನನಗೆ ಅವಳೇ ಬೇಕು ಅಂತ. ಡೈವರ್ಸ್ ಜೊತೆಗೆ ಸ್ವಲ್ಪ ದುಡ್ಡನ್ನು ಮತ್ತು ಒಂದು ಸಣ್ಣ ಮನೆಯನ್ನು ಕೊಟ್ಟು ಚಂದ್ರಶೇಖರ್ ಅವರು ತಮ್ಮ ಜೀವನವನ್ನು ಹೊಸದಾಗಿ ಶುರು ಮಾಡಿದರು. ಆ ದಿನದಿಂದ ಭಾಗ್ಯ ಒಂಟಿಯಾಗೇ ಬಿಟ್ಟಿದ್ಲು. ಆಕೆ ಮತ್ತೆ ತನ್ನ ಜೀವನದ ಬಗ್ಗೆ ಯೋಚಿಸಲಿಲ್ಲ. ಆಕೆ ತನ್ನ ಎಲ್ಲ ದುಃಖವನ್ನು, ತನ್ನ ಎಲ್ಲ ಕಷ್ಟವನ್ನು ಮರೆಯಲು, ತನ್ನಂತಹ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ಅವರಿಗಾಗಿ ಶ್ರಮಿಸುತ್ತಿದ್ದರು. ಆಕೆ ಚಂದ್ರಶೇಖರ್ ಅವರನ್ನು ಕ್ಷಮಿಸಿಬಿಟ್ಟಿದ್ಲು. ಎಲ್ಲವನ್ನ ಮರೆತು ಆಕೆ ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ಲು. ಆದರೆ ಈ ದಿನ ಅವರ ಕಡೆಯಿಂದ ಬಂದಂತಹ ಆ ಫೋನ್ಗಳು, ಅದು ಆಕೆಯ ಎಲ್ಲ ದುಃಖವನ್ನು, ಎಲ್ಲ ಗಾಯಗಳನ್ನು ವಾಪಸ್ ಆಕೆಯ ಕಣ್ಣ ಮುಂದೆ ತಂದು ನಿಲ್ಲಿಸಿತ್ತು. ಆಗಲೇ ಅಲ್ಲಿಗೆ ಬಂದಿದ್ಲು ಆಕೆಯ ಸ್ನೇಹಿತೆ ಮಂಜುಳಾ. ಏನಾಯಿತು ಭಾಗ್ಯ, ನೀನು ಯಾಕೆ ಅಷ್ಟೊಂದು ಡಲ್ಲಾಗಿದೆಯಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಅವರು ನಡೆದ ಎಲ್ಲ ವಿಷಯವನ್ನು ಮಂಜುಳಾಗೆ ಹೇಳ್ತಾರೆ. ಮಂಜುಳಾ ಶಾಕಾಗಿ, ಏನು 20 ವರ್ಷದ ನಂತರ ನಿನ್ನನ್ನು ನೋಡಬೇಕಂತ? ಈ ಮಾತುಗಳ ಅರ್ಥವೇನು? ನೀನು ಏನು ಅಂದ್ಕೊಂಡಿದೀಯಾ? ಈಗ ಏನು ಮಾಡ್ತೀಯಾ? ಭಾಗ್ಯ ಅವರು ಗಡಿಯಾರವನ್ನು ನೋಡ್ತಾ ಹೇಳಿದರು. ನನಗೇನು ಅರ್ಥವಾಗ್ತಾ ಇಲ್ಲ ಮಂಜು. ನನಗೆ ಅನಿಸುತ್ತೆ ಆತನ ಮುಖ ನೋಡೋದು ಕೂಡ ಪಾಪ ಅಂತ. ಆದರೆ ಇನ್ನೊಂದು ಕಡೆ ಒಬ್ಬ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಕೊನೆಯದಾಗಿ ಅವರು ಏನೋ ಹೇಳಬೇಕಂತೆ. ಮಂಜುಳಾ ಗಾಬರಿಯಾಗಿ ಹೇಳಿದರು, ಅಲ್ಲಿ ಅವರ ಹೆಂಡತಿ ಮತ್ತು ಮಕ್ಕಳು ಕೂಡ ಇರ್ತಾರೆ ಅಲ್ವಾ?
ಅವರ ಎದುರುಗಡೆ ಆ ಪರಿಸ್ಥಿತಿಯನ್ನು ನೀನು ಹೇಗೆ ಸಂಭಾಳಿಸುತ್ತೀಯಾ? ನನಗೆ ಅರ್ಥವಾಗ್ತಾ ಇಲ್ಲ ಮಂಜು. ಇಷ್ಟಕ್ಕೂ ಅವರು ಏನು ಮಾಡಬೇಕು ಅಂದುಕೊಂಡಿದ್ದಾರೆ? ಯಾಕೆ ಈ ಸಮಯದಲ್ಲಿ ಅವರು ನನ್ನನ್ನು ನೆನೆಸಿಕೊಳ್ಳುತ್ತಿದ್ದಾರೆ? ಆಗಲೇ ಮಂಜು ಹೇಳ್ತಾಳೆ, ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿರಬಹುದೇನೋ. ಹೋಗುವ ಸಮಯದಲ್ಲಿ ತಮ್ಮ ತಪ್ಪುಗಳಿಗೆ ಕ್ಷಮೆ ಕೋರಿ ಹೋಗಬೇಕು ಅಂತ ಅಂದುಕೊಳ್ತಾ ಇದ್ದಾರೇನೋ. ಭಾಗ್ಯ ಹೇಳಿದ್ರು, ಇದ್ರೂ ಇರಬಹುದು, ಅಥವಾ ಯಾವುದೋ ಒಂದು ರಹಸ್ಯದ ಬಗ್ಗೆ, ನನಗೆ ಗೊತ್ತಿಲ್ಲದ ಯಾವುದೋ ವಿಷಯದ ಬಗ್ಗೆ ನನ್ನ ಬಳಿ ಹೇಳಬೇಕೇನೋ ಅಂತ. ಭಾಗ್ಯ ತಕ್ಷಣ ಫೋನ್ ಮಾಡ್ತಾರೆ. ಶಿವರಾಮ್ ಅವರೇ, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ, ಆದರೆ ನಾನು ಒಂದು ಸಾರಿ ಚಂದ್ರಶೇಖರ್ ಅವರ ಜೊತೆ ಮಾತಾಡಬೇಕು ಅಂತ ಹೇಳಿ. ಶಿವರಾಮ್ ಅವರು ತಕ್ಷಣ ಚಂದ್ರಶೇಖರ್ ಅವರಿಗೆ ಫೋನನ್ನು ಕೊಡ್ತಾರೆ. ಭಾಗ್ಯ ಕೇಳ್ತಾ ಇದ್ಲು, ಇಷ್ಟಕ್ಕೂ ನೀವು ಏನು ಮಾಡಬೇಕು ಅಂದುಕೊಂಡಿದ್ದೀರಾ? 20 ವರ್ಷದ ನಂತರ ಈ ರೀತಿ ನನ್ನನ್ನು ಕರೆಯಲು ನಿಮ್ಮ ಉದ್ದೇಶವಾದರೂ ಏನು? ಚಂದ್ರಶೇಖರ್ ಅವರು ತುಂಬ ದುಃಖದಿಂದ ಹೇಳಿದರು, ಭಾಗ್ಯ, ನಿನಗೆ ಏನೋ ಹೇಳಬೇಕಾಗಿತ್ತು, ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಒಂದು ಸತ್ಯವನ್ನು ನಿನಗೆ ಹೇಳಬೇಕಾಗಿತ್ತು, ಆದರೆ ಅದನ್ನು ಫೋನಿನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನನಗೋಸ್ಕರ ದಯವಿಟ್ಟು ಒಂದೇ ಒಂದು ಸತಿ ಬಂದು ಬಿಡು ಭಾಗ್ಯ ಎಂದು ಕೇಳಿದರು. ನಿನ್ನ 2ನೇ ಹೆಂಡತಿ ಅವರ ಮನಸ್ಥಿತಿಯ ಬಗ್ಗೆ ನೀನು ಯೋಚಿಸಿದ್ದೀಯಾ? ನಿನಗೆ ಗೊತ್ತಾ, ನಾನು ಅಲ್ಲಿಗೆ ಬಂದರೆ ಆಕೆಯ ಪರಿಸ್ಥಿತಿ ಏನಾಗಬಹುದು, ಆಕೆಯ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯವಾಗಬಹುದು ಅಂತ. ಚಂದ್ರಶೇಖರ್ ಅವರು ಕಣ್ಣೀರಿನಿಂದಲೇ ಹೇಳ್ತಾರೆ, ನನಗೆ ಗೊತ್ತು ಭಾಗ್ಯ, ಆದರೆ ನಾನು ನಿನ್ನನ್ನು ಭೇಟಿಯಾಗುವುದು ಅದು ತುಂಬ ಮುಖ್ಯ. ನೀನು ಇಲ್ಲಿಗೆ ಬಂದರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಸಿಕ್ಕಿಬಿಡುತ್ತೆ. ಆಗ ಭಾಗ್ಯ ಹೇಳ್ತಾಳೆ, ಸರಿ ನಾನು ಬರ್ತೀನಿ, ಆದರೆ ಒಂದೇ ಒಂದು ಮಾತು ಚೆನ್ನಾಗಿ ನೆನಪಿರಲಿ. ಇದೇನಾದರೂ ನಿನ್ನ ನಾಟಕ ಅಥವಾ ತಮಾಷೆಯಾಗಿದ್ದರೆ ನಾನು ಸಾಯುವವರೆಗೂ ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ. ಮೀನಾಕ್ಷಿ ಅವರು ಕೋಪದಲ್ಲೇ ಕೇಳ್ತಿದ್ರು, ಹಾಗಾದರೆ ಆಕೆ ಬರ್ತಾ ಇದ್ದಾಳಾ ಇಲ್ಲಿಗೆ? ಆಕೆ ದುಃಖದಲ್ಲಿ ಬೈಕೊಳ್ತಾ ಇದ್ರು, ಹೋಗಬೇಕಾದರೆ ಈ ಮನುಷ್ಯ ನನ್ನ ಜಾಗವನ್ನು ನನಗೆ ತೋರಿಸಿಬಿಟ್ಟ, ನಾನು ಮಧ್ಯದಲ್ಲಿ ಬಂದವಳು ಅಂತ. ಆಗಲೇ ಮಗ ಮುಂದೆ ಬಂದು, ಅಮ್ಮ ದಯವಿಟ್ಟು ಸುಮ್ಮನೆ ಇರಿ, ಇದು ಅಪ್ಪನ ಕೊನೆಯ ಆಸೆ. ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಅವರ ಬಳಿ ಇನ್ನೂ ಜಾಸ್ತಿ ಸಮಯವಿಲ್ಲ, ಬೆಳಗಿನವರೆಗೆ ಇವರು ಬದುಕಿದ್ರೆ ಅದೇ ಒಂದು ದೊಡ್ಡ ಚಮತ್ಕಾರ ಅಂತ. ಮೀನಾಕ್ಷಿಗೆ ಅಲ್ಲಿ ನಿಂತುಕೊಳ್ಳಲು ಆಗಲಿಲ್ಲ. ಆಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬಂದು ಬಿಟ್ಲು. ಚಂದ್ರಶೇಖರ್ ಅವರು ತಮ್ಮ ಕೈಯನ್ನು ಹಿಡಿದುಕೊಂಡು, ಶಿವರಾಮ್ ತಾನು ಹೋದ ನಂತರ ತನ್ನ ಹೆಂಡತಿ ಮಕ್ಕಳನ್ನು ಯಾವತ್ತೂ ಒಂಟಿಯಾಗಿ ಬಿಡಬೇಡಿ, ಅವರಿಗೆ ಯಾವುದೇ ರೀತಿಯಿಂದಲೂ ತೊಂದರೆಯಾಗಬಾರ್ದು ಅಂತ ಕೇಳಿಕೊಳ್ತಿದ್ರು. ಶಿವರಾಮ್ ಅವರು ದುಃಖದಲ್ಲೇ ಹೇಳಿದರು, ಅಣ್ಣ ನೀವೆಲ್ಲೂ ಹೋಗೋದಿಲ್ಲ, ನೀವು ಧೈರ್ಯವಾಗಿರಿ ಅಂತ ತಮ್ಮ ಅಣ್ಣನಿಗೆ ಧೈರ್ಯ ಹೇಳ್ತಾ ಇದ್ರು. ಚಂದ್ರಶೇಖರ್ ಅವರು ಕಣ್ಣೀರಿನಿಂದಲೇ ಹೇಳಿದರು, ನನಗೆ ಮಾತು ಕೊಡು ಸಾಕು ಶಿವರಾಮ್. ಮಾತು ಕೊಟ್ಟು ಕೇಳ್ತಾರೆ, ಅಣ್ಣ ಇದೆಲ್ಲ ಏನು? ಇನ್ನು ಭಾಗ್ಯ ಅವರನ್ನು ಇಲ್ಲಿಗೆ ಯಾಕೆ ಕರೆಸಿದ್ದು? ಇನ್ನೂ ಸ್ವಲ್ಪ ಸಮಯ ಕಾಯಿರಿ, ನಾಳೆ ಬೆಳಗ್ಗೆ ಎಲ್ಲ ಸತ್ಯ ನಿಮಗೆ ಗೊತ್ತಾಗುತ್ತದೆ. ಭಾಗ್ಯ ಇಲ್ಲಿಗೆ ಬಂದಾಗ ಮೀನಾಕ್ಷಿ ಮತ್ತು ಮಕ್ಕಳಿಗೂ ಕೂಡ ಎಲ್ಲವೂ ಅರ್ಥವಾಗಿ ಹೋಗುತ್ತೆ. ಸುಮಾರು 7 ಗಂಟೆಗೆ ಭಾಗ್ಯ ಬಿಳಿ ಸೀರೆಯಲ್ಲಿ ಅಲ್ಲಿಗೆ ಬಂದಿದ್ಲು. ಆಕೆ ಆ ಮನೆಯನ್ನು ನೋಡಿ ಅಂದುಕೊಳ್ತಾ ಇದ್ಲು, ನನ್ನ ಜೀವನದ ಅಮೂಲ್ಯವಾದ 10 ವರ್ಷಗಳನ್ನು ನಾನು ಈ ಮನೆಯಲ್ಲೇ ಕಳೆದಿದ್ದೆ. ನನ್ನ ಸಂತೋಷಗಳು ಈ ಮನೆಯಲ್ಲಿದ್ವು, ನನ್ನ ಸಂಬಂಧ ಮುರಿಯುವುದನ್ನು ಸಹ ಈ ಮನೆ ಕಂಡಿದೆ ಎಂದು. ಬಾಗಿಲು ತಟ್ಟಿದಾಗ ಶಿವರಾಮ್ ಅವರು ಬಂದು ಬಾಗಿಲು ತೆರೆಯುತ್ತಾರೆ. ಶಿವರಾಮ್ ಅವರು ಆಕೆಯನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ರು. ಯಾಕೆಂದರೆ ಅವರಿಗೆ ಗೊತ್ತಿದ್ದ ಭಾಗ್ಯಗೂ ಈಗ ಅವರ ಎದುರುಗಡೆ ಇದ್ದ ಭಾಗ್ಯಗೂ ಭೂಮಿ ಆಕಾಶದಷ್ಟು ಇದ್ದಷ್ಟು ಅಂತರವಿತ್ತು. ಭಾಗ್ಯ ಅವರು ಮನೆಯೊಳಗೆ ಬರಬೇಕಾದರೆ ಅವರು ನೋಡ್ತಾರೆ ಆ ಗೋಡೆಯ ಮೇಲೆ ಇದ್ದ ದೊಡ್ಡ ಫೋಟೋವನ್ನು. ಚಂದ್ರಶೇಖರ್ ಅವರ ಹೆಂಡತಿ ಮತ್ತು 2 ಮಕ್ಕಳು, ಒಂದು ಸುಂದರವಾದ ಸಂತೋಷವಾದ ಕುಟುಂಬ ಅದು. ಆಕೆ ಒಂದು ಕ್ಷಣ ಅಲ್ಲೇ ನಿಂತುಕೊಂಡಿದ್ಲು. ಇದು ನನ್ನ ಜಾಗ, ನನ್ನ ಸ್ಥಳವನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ ಎನ್ನುವಂತೆ ಆಕೆಯ ಮನಸ್ಸಿಗೆ ಅನಿಸ್ತಾ ಇತ್ತು. ಆದರೆ ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಶಿವರಾಮ್ ಅವರ ಜೊತೆ ಹೆಜ್ಜೆ ಹಾಕ್ತಾ ಇದ್ಲು. ಬಾಗಿಲಿನ ಮುಂದೆ ಮೀನಾಕ್ಷಿ ಅಡ್ಡಲಾಗಿ ನಿಂತುಕೊಂಡಿದ್ಲು. ಭಾಗ್ಯ ಮತ್ತು ಮೀನಾಕ್ಷಿ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಮೀನಾಕ್ಷಿ ಹೇಳ್ತಾಳೆ, ನೀನೇನಾ ಆ ಭಾಗ್ಯ? ನಿನ್ನನ್ನು ನೋಡಲು ನನ್ನ ಗಂಡ ಅಷ್ಟೊಂದು ಒದ್ದಾಡ್ತಾ ಇದ್ದಾನಾ? ಆಕೆ ತುಂಬ ಕಠಿಣವಾಗಿ ಕೊಂಕು ಮಾತುಗಳನ್ನು ಹೇಳ್ತಾ ಇದ್ಲು. ಆಗ ಭಾಗ್ಯ ಅವರು ತುಂಬ ಶಾಂತವಾಗಿ ಹೇಳ್ತಾರೆ, ನನಗೆ ಅರ್ಥವಾಗುತ್ತೆ ಈ ಸಮಯದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ, ಆದರೆ ನನ್ನನ್ನು ನಂಬಿ, ನಾನು ಇಲ್ಲಿಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ. ಮೀನಾಕ್ಷಿ ಕೋಪವಾಗಿ ಹೇಳ್ತಾಳೆ, ಆದರೂ ಕೂಡ ನೀನು ಇಲ್ಲಿಗೆ ಬಂದು ಬಿಟ್ಟಿದ್ದೀಯಾ ತಾನೇ? ನನಗೆ ಆಗುತ್ತಿರುವ ಅವಮಾನವನ್ನು ನೋಡಿ ಸಂತೋಷ ಪಡೋದಕ್ಕೆ ತಾನೇ ನೀನು ಇಲ್ಲಿಗೆ ಬಂದಿರೋದು? ಭಾಗ್ಯ ಅವರು ಶಾಂತವಾಗಿ ಹೇಳಿದರು, ನಾನು ಇಲ್ಲಿಗೆ ಯಾರನ್ನು ಅವಮಾನ ಮಾಡಲು, ಯಾರಿಗೂ ದುಃಖ ಕೊಡಲು ಬಂದಿಲ್ಲ. ನನ್ನನ್ನು ಕರೆದಿದ್ದಕ್ಕೆ ಬಂದಿದ್ದೇನೆ. ನನಗೆ ಅನಿಸುತ್ತೆ ಇದರ ಹಿಂದೆ ಏನೋ ದೊಡ್ಡ ಕಾರಣ ಇರಬಹುದು ಅಂತ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಸಾಯುವ ಮುನ್ನ 20 ವರ್ಷದ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದಿಲ್ಲ.
ಅಷ್ಟರಲ್ಲೇ ಶಿವರಾಮ್ ಅವರು ಮುಂದೆ ಬಂದು ಹೇಳ್ತಾರೆ, ಮೀನಾಕ್ಷಿ, ಇನ್ನು ಸಾಕು ಮಾಡು. ಭಾಗ್ಯ, ನೀವು ಒಳಗೆ ಬನ್ನಿ. ನಿನ್ನೆಯಿಂದ ಅಣ್ಣ ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ. ಅವರ ಬಳಿ ತುಂಬ ಸಮಯವಿಲ್ಲ ಎಂದು ಆಕೆಯನ್ನು ಕರೆದುಕೊಂಡು ಒಳಗೆ ಹೋಗ್ತಾರೆ. ಆ ರೂಮಿನೊಳಗೆ ಕಾಲಿಟ್ಟ ತಕ್ಷಣ ಆಕೆ ನೋಡ್ತಾಳೆ, ಸುತ್ತಲೂ ಔಷಧಿಗಳು. ಆ ಮಂಚದ ಮೇಲೆ ಶವದ ರೀತಿ ಮಲಗಿಕೊಂಡಿದ್ರು ಚಂದ್ರಶೇಖರ್ ಅವರು. ಭಾಗ್ಯ ಅವರನ್ನು ಅಲ್ಲಿ ನೋಡಿ ಚಂದ್ರಶೇಖರ್ ಅವರಿಗೆ ಎಷ್ಟೋ ಸಂತೋಷವಾಗುತ್ತೆ. ಭಾಗ್ಯ, ನೀನು ಬಂದು ಬಿಟ್ಟಿಯಾ ಅಂತ ಕೇಳ್ತಾರೆ. ಅಲ್ಲೇ ಇದ್ದ ಒಂದು ಚೇರ್ ಮೇಲೆ ಕುಳಿತುಕೊಳ್ತಾರೆ ಭಾಗ್ಯ ಅವರು. ಆಕೆಯ ಕಣ್ಣುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ, ದುಃಖ ಕೂಡ ಇರಲಿಲ್ಲ. ಕೇವಲ ಒಂದೇ ಒಂದು ಪ್ರಶ್ನೆ ಮಾತ್ರ ಇತ್ತು. ಹೌದು, ನಾನು ಬಂದು ಬಿಟ್ಟಿದ್ದೀನಿ. ಈಗ ಹೇಳು, ನೀನು ನನ್ನನ್ನು ಯಾಕೆ ಕರೆಸಿದ್ದು? ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಚಂದ್ರಶೇಖರ್ ಅವರು ಅಲ್ಲಿದ್ದ ಎಲ್ಲರನ್ನ ಗಮನಿಸ್ತಾ ಇದ್ರು. ಎಲ್ಲರೂ ಅಲ್ಲೇ ಇರುವುದನ್ನು ನೋಡಿ ಅವರು ಹೇಳ್ತಾರೆ, ನೀವು ಯಾರು ಹೊರಗಡೆ ಹೋಗಬೇಡಿ. ನೀವೆಲ್ಲ ಕೇಳಿಸಿಕೊಳ್ಬೇಕು ನನ್ನ ಮಾತುಗಳನ್ನು. 20 ವರ್ಷದ ಮುಂಚೆ ನಾನು ಈಕೆಗೆ ಡೈವರ್ಸ್ ಕೊಟ್ಟಾಗ ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಮೀನಾಕ್ಷಿಯಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಮೀನಾಕ್ಷಿಗೂ ಕೂಡ ನಾನು ಇದೇ ಮಾತನ್ನು ಹೇಳಿದೆ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ. ನಿನಗಾಗಿ ನಾನು ನನ್ನ ಮೊದಲ ಹೆಂಡತಿಯನ್ನು ನನ್ನ ಜೀವನದಿಂದ ದೂರ ಇಟ್ಟಿದ್ದೀನಿ ಅಂತ. ಆದರೆ ಇದು ಸತ್ಯವಲ್ಲ, ಇದು ಒಂದು ದೊಡ್ಡ ಸುಳ್ಳು. ಈ ಮಾತು ಕೇಳಿ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ಭಾಗ್ಯ, ನಿನಗೆ ನೆನಪಿದೆಯಾ ಆ ಸಮಯದಲ್ಲಿ ನಾವು ಎಷ್ಟೊಂದು ಸಂತೋಷವಾಗಿದ್ವಿ ಅಂತ? ನಮ್ಮ ಮದುವೆ ಆದ ನಂತರ ಆ ವರ್ಷಗಳು ಯಾವುದೇ ಕನಸಿಗಿಂತಲೂ ಸ್ವರ್ಗಕ್ಕಿಂತಲೂ ಕಡಿಮೆಯೇನೂ ಇರಲಿಲ್ಲ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನನ್ನ ಜೀವನ ನಿನ್ನಿಂದಲೇ ಶುರುವಾಗಿ ನಿನ್ನ ಮೇಲೆಯೇ ಮುಗಿದು ಹೋಗ್ತಾ ಇತ್ತು. ಆದರೆ ಸಮಯ ಕಳೀತಾ ಇದ್ದರೂ ನಮ್ಮ ಮನೆಯಲ್ಲಿ ಮಾತ್ರ ಒಂದು ಮಗು ಬರಲೇ ಇಲ್ಲ. ನಿನಗೆ ನೆನಪಿದೆಯಾ ಭಾಗ್ಯ, ನಾವು ಎಷ್ಟೊಂದು ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಂಡಿದ್ವಿ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ತುಕೊಂಡಿದ್ವಿ ಅಂತ. ನಮ್ಮ ಕೈಲಾದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಭಾಗ್ಯ ತಲೆ ಬಗ್ಗಿಸಿಕೊಂಡೇ ಕುಳಿತುಕೊಂಡಿದ್ಲು. ನಂತರ ನಾವು ಆ ದೊಡ್ಡ ಹಾಸ್ಪಿಟಲ್ಗೆ ಹೋದಾಗ, ಆ ದೊಡ್ಡ ಡಾಕ್ಟರ್ ಬಳಿ ಹೋದಾಗ, ನಿನಗೆ ಗೊತ್ತಿಲ್ಲ ಭಾಗ್ಯ, ನೀನು ಹೋದ ಮೇಲೆ ಡಾಕ್ಟರ್ ನನ್ನನ್ನು ಅವರ ರೂಮಿಗೆ ಕರೆದು ಏನು ಹೇಳಿದರು ಅಂತ. ಆ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ಚಂದ್ರಶೇಖರ್ ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಅವರು ಜೋರಾಗಿ ಅಳ್ತಾ ಇದ್ರು. ಭಾಗ್ಯ ಅವರು ಗಾಬರಿಯಿಂದ ಕೇಳ್ತಾರೆ, ಇಷ್ಟಕ್ಕೂ ಡಾಕ್ಟರ್ ಏನು ಹೇಳಿದರು? ಡಾಕ್ಟರ್ ಹೇಳಿದರು, ಭಾಗ್ಯ ಅವರು ಯಾವತ್ತಿಗೂ ತಾಯಿ ಆಗೋದಿಲ್ಲ ಅಂತ. ಈ ಮಾತು ಕೇಳಿದ ತಕ್ಷಣ ಭಾಗ್ಯ ಅವರು ಶಾಕ್ ಆಗಿ ಬಿಡ್ತಾರೆ. ಭಾಗ್ಯ, ಈ ಸತ್ಯವನ್ನು ನಾನು ನಿನಗೆ ಹೇಳಲು ಸಾಧ್ಯವಾಗಲಿಲ್ಲ. ಈ ಮಾತು ನಾನು ನಿನಗೆ ಹೇಗೆ ತಾನೇ ಹೇಳಲಿ? ಈ ಸತ್ಯ ತಿಳಿದರೆ ನೀನು ಏನಾಗ್ತೀಯೋ ಏನೋ ಅಂತ ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಈ ಸತ್ಯ ತಿಳಿದ ಮೇಲೂ ನಾನು ನಿನ್ನನ್ನು ನನ್ನ ಜೀವನದಿಂದ ದೂರ ಮಾಡ್ಕೋಬೇಕು ಅಂತ ಯೋಚಿಸಿರಲಿಲ್ಲ. ನಾನು ಅಮ್ಮನಿಗೆ ಕೂಡ ಹೇಳಿದೆ, ನನಗೆ ಮಕ್ಕಳಿಲ್ಲದೆ ಹೀಗೆ ಜೀವನ ಕಳೀತೀನಿ, ಆದರೆ ನನ್ನ ಭಾಗ್ಯನ ಮಾತ್ರ ಬಿಡೋದಿಲ್ಲ ಅಂತ. ಆದರೆ ಅಮ್ಮ ಅವರ ಹಠದಲ್ಲೇ ನಿಂತುಕೊಂಡಿದ್ರು. ಅವರಿಗೆ ನಮ್ಮ ವಂಶವನ್ನು ಉಳಿಸಲು ಒಬ್ಬ ವಂಶೋದ್ಧಾರಕ ಬೇಕಾಗಿತ್ತು. ಈಗ ಅಮ್ಮ ಊಟ ನೀರು ಎಲ್ಲವನ್ನ ಬಿಟ್ಟು ಅವರು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ರು, ನನಗೆ ಒಂದು ಮೊಮ್ಮಗ ಸಿಗಲಿಲ್ಲ ಅಂದರೆ ನಾನು ನಮ್ಮ ಆಸ್ತಿಯಿಂದ ನಿಮ್ಮನ್ನು ಹೊರಗೆ ಹಾಕ್ತೀನಿ ಅಂತ. ಅಮ್ಮನ ಹಠದ ಮುಂದೆ ನಾನು ಸೋತು ಹೋದೆ. ಒಂದು ಕಡೆ ನನ್ನ ನಿಜವಾದ ಪ್ರೀತಿ, ಇನ್ನೊಂದು ಕಡೆ ನನ್ನ ತಾಯಿಯ ಹಠ ಮತ್ತು ನನ್ನ ಆಸ್ತಿ. ಮೀನಾಕ್ಷಿಯನ್ನು ಸಹ ನಾನಲ್ಲ ನೋಡಿದ್ದು ಭಾಗ್ಯ, ಅಮ್ಮನೇ ನೋಡಿದ್ದು. ಮೀನಾಕ್ಷಿ ಅಮ್ಮನ ಇಚ್ಛೆಯಾಗಿದ್ಲು. ಈ ಒಂದು ಮಾತು ಕೇಳಿದ ತಕ್ಷಣ ಮೀನಾಕ್ಷಿಯ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಚಂದ್ರಶೇಖರ್ ಅವರು ಮೀನಾಕ್ಷಿಯಳನ್ನು ನೋಡಿ ಹೇಳಿದರು, ಅಮ್ಮ ನನ್ನ ಮುಂದೆ ಹೇಳಿದರು, ನೀನು ಮೀನಾಕ್ಷಿಯನ್ನು ಮದುವೆಯಾಗಿ ಈ ವಂಶಕ್ಕೆ ವಾರಸುದಾರನನ್ನು ಕೊಡಬೇಕು, ಇಲ್ಲದಿದ್ದರೆ ನನ್ನನ್ನು ಮತ್ತು ಈ ಆಸ್ತಿಯನ್ನು ಬಿಟ್ಟು ಹೋಗು ಅಂತ. ಭಾಗ್ಯ ಅವರನ್ನು ನೋಡಿ ಹೇಳ್ತಾರೆ, ಭಾಗ್ಯ, ನಾನು ನಿನಗೆ ಸತ್ಯ ಹೇಗೆ ತಾನೇ ಹೇಳಲಿ? ನಿನ್ನ ಮುಂದೆ ನಿಂತು ಈ ಸತ್ಯವನ್ನು ಹೇಗೆ ಹೇಳಬೇಕಾಗಿತ್ತು? ನಿನ್ನಿಂದ ಮಗುವನ್ನು ಹೆರಲಾಗುವುದಿಲ್ಲ ಅಂತ. ಈ ಮಾತು ನಿನಗೆ ತಿಳಿದಾಗ ನಿನ್ನ ಜೀವವೇ ಹೊರಟು ಹೋಗ್ತಾ ಇತ್ತು. ಆದ್ದರಿಂದಲೇ ನಾನು ಒಂದು ಸುಳ್ಳು ನಾಟಕವಾಡಿದೆ. ನಾನು ಈ ಪ್ರಪಂಚಕ್ಕೂ ಮತ್ತು ನಿನಗೂ ಹೇಳಿದೆ, ನನಗೆ ಮೀನಾಕ್ಷಿಯಳ ಮೇಲೆ ಪ್ರೀತಿ ಉಂಟಾಗಿದೆ ಅಂತ. ನಿನ್ನ ಕೋಪವನ್ನು, ನಿನ್ನ ದ್ವೇಷವನ್ನು ನಾನು ಸಹಿಸಿಕೊಳ್ಳಬಲ್ಲೆ, ಆದರೆ ನೀನು ಯಾವತ್ತೂ ತಾಯಿ ಆಗೋದಿಲ್ಲ. ನೀನು ಬಂಜೆ ಎನ್ನುವ ದುಃಖದಿಂದ ನೀನು ಕೊರಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ನಿನಗೆ ಜೀವನ ಪೂರ್ತಿಯಾದ ದುಃಖವನ್ನು ಖಂಡಿತ ಕೊಟ್ಟಿದ್ದೇನೆ, ಆದರೆ ಇದರ ಹಿಂದೆ ನಾನು ನಿನ್ನ ಬಗ್ಗೆನೇ ಯೋಚಿಸಿದ್ದೆ. ಈ ಮಾತುಗಳನ್ನು ಕೇಳಿ ಭಾಗ್ಯ ಅವರ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದರೆ ಆಕೆಯ ಮುಖದ ಮೇಲೆ ಯಾವುದೇ ರೀತಿಯ ಕೋಪ ಕಾಣಿಸಲಿಲ್ಲ. ಆಕೆ ತುಂಬ ಶಾಂತವಾಗಿ ಹೇಳಿದರು, ಇದೇನಾ ಆ ಸತ್ಯ? ನಾನು ಜೀವನವೆಲ್ಲ ಕೊರಗ್ತಾ ಇದ್ದೆ. ನನ್ನೊಳಗೆ ಆ ರೀತಿ ಏನು ಲೋಪವಿದೆ? ಯಾಕೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ.
ಮೀನಾಕ್ಷಿ ಆ ಭಯಾನಕವಾದ ಸತ್ಯವನ್ನು ಕೇಳಿ ಅವರು ಅಲ್ಲೇ ಕುಸಿದು ಬಿದ್ದಿದ್ಲು. ಅವಳಿಗೆ ಈಗ ಎಲ್ಲವೂ ಅರ್ಥವಾಗ್ತಿತ್ತು. ನನ್ನ ಮದುವೆ, ನನ್ನ ಈ ಸುಖವಾದ ಸಂಸಾರ, ನಾನು ಬದುಕಿದ ಈ ಜೀವನ, ಇದೆಲ್ಲವೂ ಒಂದು ವ್ಯಾಪಾರನ? ಮೀನಾಕ್ಷಿ ತುಂಬ ದುಃಖದಲ್ಲೇ ಹೇಳ್ತಾ ಇದ್ಲು. ನಾನು ಕೇವಲ ಒಂದು ಮಗುವನ್ನು ಹೆರಲು ಒಂದು ಮಿಷನ್ನಾಗಿ ಇಲ್ಲಿಗೆ ಬಂದಿದ್ನಾ? ನೀವು ಜೀವನದಲ್ಲಿ ಯಾವತ್ತೂ ನನ್ನನ್ನು ಪ್ರೀತಿಸಲೇ ಇಲ್ವಾ? ಚಂದ್ರಶೇಖರ್ ಅವರು ದುಃಖದಲ್ಲೇ ಹೇಳಿದರು. ಮೀನಾಕ್ಷಿ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಇದರಲ್ಲಿ ನಿನ್ನದು ಏನೂ ತಪ್ಪಿಲ್ಲ. ನೀನು ನಿನ್ನ ಎಲ್ಲ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದ್ದೀಯಾ. ಸಮಯ ಕಳೆಯುತ್ತಿದ್ದ ಹಾಗೆ ನಿನ್ನ ಮೇಲೆ ನನಗೆ ಎಷ್ಟೋ ರೀತಿಯ ಗೌರವ ಕೂಡ ಬಂದಿತ್ತು. ಆದರೆ ನನ್ನ ಹೃದಯ ಮಾತ್ರ ಯಾವಾಗಲೂ ಭಾಗ್ಯಾಳನ್ನೇ ನೆನೆಸಿಕೊಳ್ತಾ ಇತ್ತು. ಅದು ಅವಳ ಬಳಿನೇ ಉಳಿದು ಹೋಯಿತು. ಆಗಲೇ ವಿಕ್ರಮ್ ಹೇಳ್ತಾನೆ, ಅಪ್ಪ, ಒಂದು ವೇಳೆ ಆಂಟಿ ಅಮ್ಮ ಆಗಿದ್ದಿದ್ರೆ ನಾವು ಈ ಪ್ರಪಂಚದಲ್ಲಿ ಬರ್ತಾ ಇರಲಿಲ್ಲ ಅಲ್ವಾ? ಚಂದ್ರಶೇಖರ್ ಅವರು ತಮ್ಮ ಮಗನನ್ನು ನೋಡಿ, ಮಗ, ಇದೇ ಸತ್ಯ. ಈ ಮಾತಿಗಾಗಿಯೇ ಎಂದಿಗೂ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಿಲ್ಲ. ಈ ದಿನ, ಸಾವಿನ ಈ ಕೊನೆಯ ಕ್ಷಣದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಭಾಗ್ಯ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಚಂದ್ರಶೇಖರವನ್ನು ನೋಡುತ್ತಾ, ಆದರೆ ಈ 20 ವರ್ಷದಲ್ಲಿ ನೀವು ನನ್ನನ್ನು ಎಂತಹ ಅಂಧಕಾರದಲ್ಲಿ ತಳ್ಳಿಬಿಟ್ಟಿದ್ರಿ ಅಂದರೆ, ನನ್ನ ಪ್ರೀತಿಯಲ್ಲಿಯೇ ಏನೋ ಕಡಿಮೆ ಇದೆ ಅಂತ, ನನ್ನಲ್ಲಿಯೇ ಏನೋ ಲೋಪವಿದೆ ಅಂತ ನಾನು ಹಾಗೆ ಈ ಲೋಪದಲ್ಲಿಯೇ ಬದುಕುವುದನ್ನು ಕಲಿತುಕೊಂಡು ಬಿಟ್ಟಿದ್ದೆ. ಚಂದ್ರಶೇಖರ್ ಅವರು ಅಳುತ್ತಾ ಹೇಳಿದರು, ನನಗೆ ಗೊತ್ತು ಭಾಗ್ಯ, ನಾನು ಇವತ್ತಿಗೂ ಆ ವಿಷಯಕ್ಕೆ ತುಂಬ ದುಃಖ ಪಡ್ತಾ ಇದ್ದೇನೆ. ಆದರೆ ನಾನು ಯಾವತ್ತೂ ನಿನ್ನನ್ನು ನನ್ನ ಹೃದಯದಿಂದ ದೂರ ಮಾಡಲಿಲ್ಲ. ನೀನು ಯಾವಾಗಲೂ ನನ್ನ ಹೃದಯದಲ್ಲಿಯೇ ಇದ್ದೆ. ಡಾಕ್ಟರ್ ನನಗೆ ಟೈಮ್ ಕೊಟ್ಟ ಮೇಲೆ ನಾನು ಅಂದುಕೊಂಡೆ, ಈ ರಹಸ್ಯವನ್ನು ನನ್ನೊಳಗೆ ಇಟ್ಟುಕೊಂಡು ನಾನು ಸಾಯಬಾರ್ದು. ನಿನಗೆ ಮತ್ತು ಮೀನಾಕ್ಷಿಗೆ ಮತ್ತು ಮಕ್ಕಳಿಗೆ ಈ ಸತ್ಯವನ್ನು ಹೇಳಬೇಕು ಅಂತ. ನಿಮಗೆ ಈ ಸತ್ಯವನ್ನು ತಿಳಿದುಕೊಳ್ಳುವ ಅಧಿಕಾರವಿದೆ. ಆಗ ಶಿವರಾಮ್ ಅವರು ಕೇಳಿದರು, ಅಣ್ಣ, ನಿಮ್ಮ ಕೊನೆಯ ಆಸೆ ಏನು? ಈಗ ಭಾಗ್ಯ ಕೂಡ ನಿಮ್ಮ ಎದುರುಗಡೆಯೇ ಇದ್ದಾರೆ, ಈಗಲಾದರೂ ಹೇಳಿ ಅಂತ ಕೇಳ್ತಾರೆ. ಚಂದ್ರಶೇಖರ್ ಅವರು ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗಿ ಬಿಟ್ಟಿತು. ಅವರು ಹೇಳಿದರು, ನಾನು ಸತ್ ಮೇಲೆ ನನ್ನ ಚಿತೆಗೆ ನನ್ನ ಮೊದಲ ಹೆಂಡತಿ ಭಾಗ್ಯನೇ ಅಗ್ನಿ ಕೊಡಬೇಕು. ಹಿಂದೂ ಧರ್ಮದಲ್ಲಿ ಸತ್ತ ಮನುಷ್ಯನ ಹತ್ತಿರದವರು ಪ್ರೀತಿ ಪಾತ್ರರು ಅವರ ಚಿತೆಗೆ ಬೆಂಕಿ ಕೊಡಬೇಕು ಅಂತ ಇದೆ. ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ನನಗೆ ನೀನು ಎಷ್ಟು ಹತ್ತಿರವಾಗಿದ್ದೀಯಾ, ಈಗಲೂ ನೀನು ನನ್ನ ಮನಸ್ಸಿನಲ್ಲೇ ಇದ್ದೀಯಾ ಅಂತ. ಈ ಪ್ರಪಂಚದಲ್ಲಿ ನಾನು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದರೆ ಅದು ಕೇವಲ ನೀನು ಮಾತ್ರ. ನೀನು ಇದನ್ನು ಮಾಡಿದರೆ ನೀನು ನನ್ನನ್ನು ಕ್ಷಮಿಸಿದ ಹಾಗೆ ಅಂತ ನಾನು ಅಂದುಕೊಳ್ತೀನಿ ಭಾಗ್ಯ. ಆಗಲೇ ಶಿವರಾಮ್ ಅವರು ತಕ್ಷಣ ಕೇಳ್ತಾರೆ, ಅಣ್ಣ, ನೀವು ಅಂದುಕೊಂಡಷ್ಟು ಸುಲಭ ಏನಲ್ಲ ಇದು. ಭಾಗ್ಯ, ಇದರ ಬಗ್ಗೆ ನೀನು ಏನು ಹೇಳ್ತೀಯಾ ಎಂದು ಕೇಳ್ತಾರೆ. ಮೀನಾಕ್ಷಿ ಮತ್ತು ಮಕ್ಕಳನ್ನು ನೋಡಿ ಭಾಗ್ಯ ಹೇಳಿದರು, ದ್ವೇಷ ಮತ್ತು ಕೋಪ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ನಾನು ನನ್ನ ಕೋಪವನ್ನು, ನನ್ನ ದ್ವೇಷವನ್ನು ಬಿಟ್ಟು ಬದುಕುವುದನ್ನು ಕಲಿತುಕೊಂಡಿದ್ದೇನೆ. ಈ ದಿನ ನೀನು ನನಗೆ ಹೇಳಿದ ಸತ್ಯ ಕೇಳಿ ನನಗೆ ತುಂಬ ದುಃಖ ಏನೋ ಆಯಿತು. ಆದರೆ ನಿನಗೂ ನಿನ್ನ ಕೆಲವು ಕಾರಣಗಳಿವೆ. ಆಗಿದ್ದು ಆಗೋಯ್ತು. ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಯಾವುದೇ ದ್ವೇಷ, ಕೋಪ ಏನೂ ಇಲ್ಲ. ಈ ಮಾತುಗಳನ್ನು ಕೇಳಿದ ತಕ್ಷಣ ಚಂದ್ರಶೇಖರ್ ಅವರ ಮುಖದಲ್ಲಿ ಒಂದು ಸಂತೋಷ ಬಂದಿತ್ತು. ಭಾಗ್ಯ ಅವರು ಹೇಳ್ತಾರೆ, ನಾನು ನಿನ್ನ ಚಿತೆಗೆ ಅಗ್ನಿ ಕೊಡೋದಿಲ್ಲ. ಚಂದ್ರಶೇಖರ್ ಅವರು ಶಾಕಾಗಿ ತಕ್ಷಣ ಕೇಳ್ತಾರೆ, ಯಾಕೆ ಭಾಗ್ಯ, ನೀನು ಯಾಕೆ ಈ ರೀತಿ ಹೇಳ್ತಾ ಇದೀಯಾ ಅಂತ. ಭಾಗ್ಯ ಮೀನಾಕ್ಷಿ ಅವರ ಕಡೆ ಕೈ ತೋರಿಸಿ, ಈಕೆಯ ಜೊತೆ ಇದು ಅನ್ಯಾಯವಾಗುತ್ತೆ. ಈಕೆ ನಿಮ್ಮ ಹೆಂಡತಿ. 20 ವರ್ಷದಿಂದ ಆಕೆ ನಿನ್ನ ಜೊತೆ ಇದ್ದಾಳೆ. ಆಕೆ ನಿನ್ನ ಎಲ್ಲ ಸೇವೆಯನ್ನು ಮಾಡಿದ್ದಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ನಿನಗೆ ಕೊಟ್ಟ ಸಂತೋಷ, ಅದಕ್ಕಾಗಿಯೇ ನೀನು ನನ್ನನ್ನು ಬಿಟ್ಟು ಬಿಟ್ಟೆ. ಅದೇ ನಿನ್ನ ಮಕ್ಕಳು. ನಿನ್ನ ಹೆಂಡತಿಯಾಗಿ ನಿನ್ನ ಚಿತೆಯ ಮೇಲೆ ಮೊದಲು ಮತ್ತು ಕೊನೆಯದಾಗಿ ಅಧಿಕಾರ ಇರೋದು ಕೇವಲ ಆಕೆಗೆ ಮಾತ್ರ. ನೆಲದ ಮೇಲೆ ಕುಳಿತುಕೊಂಡಿದ್ದ ಮೀನಾಕ್ಷಿ ಈ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದಲೇ ಕೇಳಿದರು, ನೀವು ನನ್ನ ಅಧಿಕಾರವನ್ನು ನನಗೆ ಕೊಡಿಸುತ್ತೀರಾ? ಆಗ ಭಾಗ್ಯ ಅವರು ಹೇಳಿದರು, ನಾನು ನಿಮಗಾಗಿ ಅಲ್ಲ, ನ್ಯಾಯಕ್ಕಾಗಿ ಹೇಳ್ತಾ ಇದ್ದೇನೆ. ನಾವಿಬ್ಬರು ಒಬ್ಬ ವ್ಯಕ್ತಿಯ ಬಲಹೀನತೆಗೆ ಬಲಿಯಾದವರು. ಯಾವ ಅವಮಾನವನ್ನು ನಾನು ಸಹಿಸಿಕೊಂಡೆನೋ ಅದೇ ದುಃಖವನ್ನು, ಅದೇ ನೋವನ್ನು ನಾನು ನಿನಗೆ ಮತ್ತು ನಿನ್ನ ಅಮಾಯಕ ಮಕ್ಕಳಿಗೆ ಕೊಡುವುದಿಲ್ಲ. ಆಗಲೇ ಶಿವರಾಮ್ ಅವರು ಹೇಳ್ತಾರೆ, ಭಾಗ್ಯ, ನೀವು ತುಂಬ ದೊಡ್ಡವರು, ನಿಮ್ಮ ಮನಸ್ಸು ತುಂಬ ದೊಡ್ಡದು. ಆದರೆ ಅಣ್ಣನ ಕೊನೆಯ ಆಸೆ? ಆಗ ಭಾಗ್ಯ ಹೇಳಿದರು, ಅವರ ಕೊನೆಯ ಆಸೆಗಿಂತಲೂ ಬದುಕಿರುವವರ ಜೀವನ ಕೂಡ ಮುಖ್ಯ ಅಲ್ವಾ?
ಭಾಗ್ಯ ಅವರು ಚಂದ್ರಶೇಖರ್ ಅವರ ಕಡೆ ನೋಡುತ್ತಾ ಹೇಳ್ತಾರೆ, ನೀವು ಹೋಗುತ್ತಾ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಆ ಅಧಿಕಾರವನ್ನು, ಆ ಗೌರವವನ್ನು ಕೊಟ್ಟು ಹೋಗಿ. ಅದಕ್ಕೆ ಅವರು ಅರ್ಹರು. ನಿಮ್ಮ ವಂಶೋದ್ಧಾರಕ ನಿನ್ನ ಮಗ, ಅವನೇ ನಿನಗೆ ಅಗ್ನಿ ಕೊಡಬೇಕು. ಚಂದ್ರಶೇಖರ್ ಅವರು 2 ಕೈ ಜೋಡಿಸಿ ಕ್ಷಮೆ ಕೇಳ್ತಾರೆ. ಮೀನಾಕ್ಷಿ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಜೊತೆ ತುಂಬ ಅನ್ಯಾಯವನ್ನು ಮಾಡಿದೆ. ನೀನು ತುಂಬ ಒಳ್ಳೆಯ ಹೆಂಡತಿ, ಒಳ್ಳೆಯ ಅಮ್ಮ ಕೂಡ. ಆದರೆ ನಾನು ಒಬ್ಬ ಒಳ್ಳೆಯ ಗಂಡನಾಗಲಿಲ್ಲ. ನೀನು ನನಗೆ 2 ಸುಂದರವಾದ ಮಕ್ಕಳುಗಳನ್ನು ಕೊಟ್ಟೆ. ನಿನಗೆ ಧನ್ಯವಾದವನ್ನು ಹೇಳ್ತೀನಿ. ನಾನು ನನ್ನ ವಿಲ್ನಲ್ಲಿ ನಿನಗೆ ಮತ್ತು ಮಕ್ಕಳಿಗೆ ಎಲ್ಲವನ್ನ ಬರೆದಿಟ್ಟಿದ್ದೀನಿ. ನಿನಗೆ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ. ಅವರು ಈಗ ಮಕ್ಕಳಿಗೆ ಹೇಳ್ತಾರೆ, ನೀವು ನಿಮ್ಮ ತಾಯಿಯನ್ನು ಯಾವತ್ತೂ ಕೈ ಬಿಡಬೇಡಿ ಅಂತ. ಕೊನೆಯದಾಗಿ ಭಾಗ್ಯ ಕಡೆ ನೋಡುತ್ತಾ, ಭಾಗ್ಯ, ದಯವಿಟ್ಟು ನನ್ನ ಬಳಿ ತುಂಬ ಕಡಿಮೆ ಸಮಯವಿದೆ. ನಾನು ಬದುಕಿರುವವರೆಗೂ ಆದರೂ ಸರಿ, ಪ್ಲೀಸ್ ನನ್ನನ್ನು ಬಿಟ್ಟು ಮಾತ್ರ ಹೋಗಬೇಡ ಅಂತ ಕೇಳಿಕೊಳ್ತಾ ಇದ್ರು. ಭಾಗ್ಯ ಕೂಡ ಸರಿ ಆಯಿತು ಅಂತ ತಲೆ ಆಡಿಸ್ತಾರೆ. ಕೇವಲ 2 ಗಂಟೆ ಕಳೆದಿದ್ದು ಅಷ್ಟೇ. ಚಂದ್ರಶೇಖರ್ ಅವರು ಕೊನೆಯದಾಗಿ ಎಲ್ಲರನ್ನ ಒಮ್ಮೆ ನೋಡಿ ಭಾಗ್ಯ ಅವರ ಕೈ ಹಿಡಿದುಕೊಂಡು ಕಣ್ಣು ಮುಚ್ಚಿಬಿಟ್ಟಿದ್ರು. ಅವರ ಕೊನೆಯ ಉಸಿರು ಎಳೆದಿದ್ರು. ಡಾಕ್ಟರ್ ಕೂಡ ನಿರ್ಧಾರ ಮಾಡಿ ಹೇಳ್ತಾರೆ, ಅವರು ಇನ್ನೂ ಇಲ್ಲ ಅಂತ. ಸ್ಮಶಾನದಲ್ಲಿ ಮೀನಾಕ್ಷಿ ಮತ್ತು ಅವರ ಮಕ್ಕಳು ಮುಂದೆ ನಿಂತುಕೊಂಡಿದ್ರು. ಆದರೆ ಹಿಂದೆ ಒಂದು ಮೂಲೆಯಲ್ಲಿ ಒಂಟಿಯಾಗಿ ನಿಂತುಕೊಂಡಿದ್ರು ಭಾಗ್ಯ. ಕಣ್ಣೀರು ಹಾಕ್ತಾ ಇದ್ಲು. ವಿಕ್ರಮ್ ತನ್ನ ತಂದೆಯ ಚಿತೆಗೆ ಅಗ್ನಿಯನ್ನು ಕೊಟ್ಟ. ಮೀನಾಕ್ಷಿ ಈಗ ಭಾಗ್ಯ ಅವರ ಬಳಿ ಬಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು, ಅಕ್ಕ, ಈ ದಿನ ನೀವು ಮಾಡಿದ ಈ ಉಪಕಾರವನ್ನು ನಾನು ಸಾಯುವವರೆಗೂ ಮರೆಯುವುದಿಲ್ಲ. ಭಾಗ್ಯ ಆಕೆಯ ಕಣ್ಣೀರನ್ನು ಒರೆಸುತ್ತಾ, ನಾವಿಬ್ಬರು ಒಂದೇ ದುಃಖವನ್ನು ಅನುಭವಿಸಿದವರು. ಈಗ ನೀನು ಮತ್ತು ನಿನ್ನ ಮಕ್ಕಳು ಸಂತೋಷವಾಗಿ ಸುಂದರವಾಗಿ ನಿಮ್ಮ ಜೀವನವನ್ನು ಮುಂದುವರಿಸಿ. ನಾನು ಇನ್ನು ಹೊರಡುತ್ತೀನಿ ಅಂತ ಹಾಗೆ ಮುಂದೆ ಹೆಜ್ಜೆ ಇಡುತ್ತಾಳೆ. ಅಷ್ಟರಲ್ಲೇ ಮೀನಾಕ್ಷಿ ಅವರ ಕೈಯನ್ನು ಹಿಡಿದುಕೊಂಡು, ಅಕ್ಕ, ನೀವು ನಮ್ಮನ್ನು ಇಂತಹ ಸ್ಥಿತಿಯಲ್ಲಿ ಅನಾಥರನ್ನಾಗಿ ಬಿಟ್ಟು ಹೋಗ್ತೀರಾ? ಅವರು ಹೋದ ನಂತರ ನಮಗೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ವಿಕ್ರಮ್ ಮತ್ತು ಪ್ರಿಯಾ ಕೂಡ ಅಲ್ಲಿಗೆ ಬರ್ತಾರೆ. ಅಮ್ಮ, ಅಪ್ಪ ನಮ್ಮನ್ನು ಬಿಟ್ಟು ಹೊರಟು ಹೋದರು. ಈಗ ನೀವು ಕೂಡ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತೀರಾ? ನೀವು ಒಂದು ಕ್ಷಣದಲ್ಲಿ ನಮಗೆ ಎಷ್ಟೋ ಪ್ರೀತಿ ಮತ್ತು ಗೌರವವನ್ನು ಕೊಟ್ರಿ. ಈಗ ಹೋಗ್ತೀನಿ ಅಂದರೆ ಹೇಗೆ ಹೇಳಿ? ನಾವು ನಿಮ್ಮನ್ನು ಬಿಡೋದಿಲ್ಲ. ದಯವಿಟ್ಟು ಇಲ್ಲೇ ಇದ್ದು ಬಿಡಿ ಅಂತ ಹೇಳ್ತಾರೆ. ಅಮ್ಮ ಎನ್ನುವ ಆ ಪದವನ್ನು ಕೇಳಿ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಮುಂದೆ ಬಂದು ಆ ಮಕ್ಕಳುಗಳನ್ನು ತಬ್ಬಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಭಾಗ್ಯ ಅವರು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಮೀನಾಕ್ಷಿ, ನೀನು ಮತ್ತು ನಿನ್ನ ಮಕ್ಕಳು ನನ್ನ ಮನಸ್ಸಿನಲ್ಲಿದ್ದ ಆ ನೋವನ್ನು ಮತ್ತು ಆ ಗಾಯವನ್ನು ವಾಸಿ ಮಾಡಿಬಿಟ್ಟಿದ್ದೀರಾ. ಈ ದಿನ ಅಮ್ಮ ಎನ್ನುವ ಈ ಪದ ಕೇಳಿ ನನಗೆ ಅನಿಸ್ತಾ ಇದೆ, ನಾನು ಕೂಡ ಮಗುವನ್ನು ಹೆತ್ತಿದ್ದೀನಿ ಅಂತ. ಇವರು ನಮ್ಮ ಮಕ್ಕಳು ಕೂಡ ಅಂತ. ಈಗ ನನ್ನ ಪರಿವಾರ ಪೂರ್ತಿಯಾಗಿದೆ. ಮೀನಾಕ್ಷಿ ಹೇಳಿದ್ಲು, ಅಕ್ಕ, ನೀವು ಹೇಳ್ತಾ ಇರೋದು ಸರಿಯಾಗಿದ್ದರೆ ಇಲ್ಲೇ ಉಳಿದು ಬಿಡಿ. ದಯವಿಟ್ಟು ಹೋಗಬೇಡಿ ಅಕ್ಕ. ಆಗ ಭಾಗ್ಯ ಹೇಳ್ತಾರೆ, ನಮ್ಮ ಊರಿನಲ್ಲಿ ಆ ಸಣ್ಣ ಆಶ್ರಮದಲ್ಲಿ ಎಷ್ಟೋ ಅನಾಥ ಹೆಣ್ಣು ಮಕ್ಕಳು ನನಗಾಗಿ ಎದುರು ನೋಡ್ತಾ ಇರ್ತಾರೆ. ಅವರನ್ನು ಈ ಸಮಾಜ ಬೇಡ ಅಂತ ಹೊರದಬ್ಬಿದೆ. ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ. ಚಂದ್ರಶೇಖರ್ ಅವರು ನಿನಗೂ ಮತ್ತು ನಿನ್ನ ಮಕ್ಕಳಿಗೂ ಒಂದು ಉತ್ತಮವಾದ ಭವಿಷ್ಯವನ್ನು ಕೊಟ್ಟು ಹೋಗಿದ್ದಾರೆ. ನಾನು ಇಲ್ಲಿದ್ದರೆ ಆ ಅನಾಥ ಹೆಣ್ಣು ಮಕ್ಕಳು ನಿಜವಾಗಿಯೂ ಅನಾಥರಾಗಿ ಹೋಗ್ತಾರೆ. ನನ್ನ ಅವಶ್ಯಕತೆ ಅಲ್ಲಿದೆ. ಈ ಮಾತುಗಳನ್ನು ಕೇಳಿ ಮೀನಾಕ್ಷಿ ತಲೆ ಬಗ್ಗಿಸಿಕೊಳ್ತಾಳೆ. ನಾನು ಈಕೆಯ ಬಗ್ಗೆನ ಇಷ್ಟೊಂದು ಕೆಟ್ಟದಾಗಿ ಯೋಚಿಸಿದ್ದು, ಈಕೆ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅವಳಿಗೆ ಈಗ ಅರ್ಥವಾಗಿತ್ತು. ಅಳುತ್ತಿದ್ದ ಅವರೆಲ್ಲರನ್ನ ನೋಡಿ ಭಾಗ್ಯ ಹೇಳಿದ್ಲು, ಇದರ ಅರ್ಥ ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಅಂತಲ್ಲ. ಈಗ ಈ ಪರಿವಾರದಲ್ಲಿ ನಾನು ಕೂಡ ಒಬ್ಬಳು. ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿಯೂ ನಿಮ್ಮ ಎಲ್ಲ ಯಶಸ್ಸಿನಲ್ಲಿಯೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮನ್ನು ನೋಡಲು ನಾನು ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋದಳು. ಮೀನಾಕ್ಷಿ ಮತ್ತು ಮಕ್ಕಳು ಅಳುತ್ತಾ ಭಾಗ್ಯ ಅವರು ಹೋಗುವುದನ್ನು ನೋಡುತ್ತಾ ನಿಂತುಕೊಂಡಿದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.